ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಿಯೋಗ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಟ್ಟಿದೆ. 2018ರ ವಿಧಾನಸಭಾ ಚುನಾವಣೆಯಲ್ಲಿ ನಡೆದಿರೋ ಅಕ್ರಮದ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ. ಅವರ ಪಕ್ಷದವರೇ ಆದ ಸಿಎಂ ಇಬ್ರಾಹಿಂ ಅವರು 2018ರ ಚುನಾವಣೆ ಬಗ್ಗೆ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಸೋಲುವ ಭೀತಿಯಲ್ಲಿ ಎರಡೂ ಕಡೆ ಸ್ಪರ್ಧೆ ಮಾಡಿದ್ರು. ಬಾದಾಮಿಯಲ್ಲಿ ಸಿದ್ದರಾಮಯ್ಯ ಸೋಲುವ ಸಾಧ್ಯತೆ ಇದ್ದಾಗ ನಾವು 3000 ಮತಗಳನ್ನ ಕೊಂಡ್ಕೊಂಡ್ವಿ ಅಂತ ಅವರು ಹೇಳಿದ್ದಾರೆ. ಹೀಗಾಗಿ ಇದನ್ನ ಪರಿಗಣಿಸಬೇಕು, ಬಹಿರಂಗವಾಗಿ ಅವರು ಹೇಳಿದ್ದಾರೆ ಅಂತ ದೂರನ್ನ ಕೊಟ್ಟಿದ್ದಾರೆ. ಅಲ್ಲಪ್ಪ, ಈಗ ಯಾವನೋ ಒಬ್ಬ ಎಲ್ಲೋ ಕೂತ್ಕೊಂಡು 3000 ಮರ್ಡರ್ ಆಗಿದೆ, ರೇಪ್ ಆಗಿದೆ, ಬಾಡಿ ಎಲ್ಲ ಇಲ್ಲಿದೆ ಅಂದರೆ SIT ಮಾಡ್ತಾರಲ್ಲ. ಈಗ ಹಂಗೆ ಯಾರೋ ಒಬ್ರು ಅಕ್ರಮ ಆಗಿದೆ ಅಂದರೆ ಅದು ತನಿಖೆ ಆಗಬೇಕಲ್ವಾ? ಆಗಲೇಬೇಕು. ಯಾವನೋ ಮರ್ಡರ್ ಆಗಿದೆ, ರೇಪ್ ಆಗಿದೆ ಅಂತಾನೆ ಆಗಿದೆಯೋ ಬಿಟ್ಟಿದೆಯೋ ಯಾವನೋ ಗೊತ್ತು. ಇದಕ್ಕೆ ಯಾವ SIT ಮಾಡ್ಬೇಕು ಸರ್? ಇದಕ್ಕೇನು ಮಾಡೋಣ? ಈಗ ಇದನ್ನ ಹೇಳಿದ್ರೆ ಯಾರು ಇದು ಕೇಳಿಸ್ಕೊಳ್ಳೋದಿಲ್ಲ. ಸತ್ಯಕ್ಕೆ ದೂರವಾದದ್ದು. ಇಬ್ರಾಹಿಂ ಹತಾಶ, ಸೋತ ಹತಾಶೆಯಲ್ಲಿ ಇವ್ರು ಮಾತಾಡ್ತಾರೆ. ಬಿಜೆಪಿ ನಮ್ಮ ಪಕ್ಷದವನಲ್ಲ, ಅದು ಬಿಡ್ರೆ ಅವ್ರನ್ನ ಏಜೆಂಟ್ ಹಾಗಾಯ್ತು. ಏಜೆಂಟ್ BJP, ಮೋದಿ ಶಿಷ್ಯ ಅಂದ್ರಾಯ್ತು ಅಷ್ಟೇ. ಅದು ಧರ್ಮಸ್ಥಳದಿತ್ತು ಬಂದಾಗ ಅದಕ್ಕೆ ಆತರ ತೋರಿಸೋದು. ಅದಕ್ಕೆ SIT ಓಕೆನಾ? ಹೇಗೆ ಈ ನೋಡ್ತಾರೆ SITನ ಮಾಡಿ ಅಂದವರು ಮತ್ತು ಮಾಡಿದವರು ಇಬ್ಬರನ್ನೂ ತನಿಖೆಗೆ ಒಳಪಡಿಸ್ಬೇಕು ನನ್ನ ಪ್ರಕಾರದಲ್ಲಿ. ಆನ್ ವಾಟ್ ಗ್ರೌಂಡ್ಸ್ ಯು ಕ್ರಿಯೇಟೆಡ್ ದಿಸ್ ಅಂತ. ಎಸ್, ಮೈಗೆಲ್ಲ ಚಿನ್ನ ಅಂಟಿಸ್ಕೊಂಬಂದು ಬೆಂಗಳೂರು ಏರ್ಪೋರ್ಟಲ್ಲಿ ತಗಲಾಕೊಂಡಂಥ ರನ್ಯಾ ರಾವ್ ಸ್ಮಗ್ಲಿಂಗ್ ಕೇಸು ಮತ್ತೆ ಸದ್ದು ಮಾಡುತ್ತಿದೆ. ಏನಂತೆ, DRI ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ನವ್ರು ತನಿಖೆಯನ್ನು ಮುಂದುವರಿಸಿ ಕಾಫಿ ಪೋಸ್ ಅದರಲ್ಲಿ ಅವ್ರ ತಂದೆಯನ್ನು ಕರೆಸಿದ್ರಂತೆ, ರಾಮಚಂದ್ರ ರಾವ್ರನ್ನ. ಬರ್ರಿ ಇಲ್ಲಿ ನಿಮಿಷ ನಿಮ್ಮ ಜೊತೆ ಮಾತಾಡಬೇಕು ಬನ್ನಿ ಸರ್ ಅಂತ. ಅವ್ರನ್ನ ಕರೆದ್ಬಿಟ್ಟು ಏನು ಸಂಬಂಧ ಅಂದರೆ, ಮಗಳು ಸಂಬಂಧ ಏನಂದರೆ ಗೊತ್ತಿಲ್ವ ಅವ್ರಿಗೆ? ವಿಚಾರಣೆ ಅಂತ ಆಮೇಲೆ ಚಿನ್ನ ಸಾಗಾಟಕ್ಕೆ ನೆರವು ಮಾಡಿದ್ರು. ಹೌದೌದು, ನಾನೇನೆ ಹೆಲ್ಪ್ ಮಾಡಿದ್ದು, ಅದೆಲ್ಲ ಖರೀದಿ ಮಾಡಿ ನಾನೇ ತೊಗೊಂಡು ಅಕ್ಷರ ಅಂಟಿಸ್ದೆ, ಕೊಟ್ಬಿಟ್ಟೆ ಪಾಪ ಎಲ್ಲ ಅಂತ ಅಂತಾರೆ. ಇಲ್ವಲ್ಲ, ಪ್ರೋಟೋಕಾಲ್ ದುರ್ಬಳಕೆ ಮಾಡಿಕೊಳ್ಳಲಾಗಿದೆಯಾ? ನಾನೇ ಹೇಳಿ ಬಿಡಿಸ್ತಾ ಇದ್ದೆ. ಪ್ರಶ್ನೆ ಕೇಳಿದಾರಂತೆ. ಏನು ಪ್ರಶ್ನೆನು? ಆಬ್ವಿಯಸ್ ಆನ್ಸರ್ಸ್ ಇರಬೇಕಾಗತ್ತೆ ಈ ಪ್ರಶ್ನೆಗಳಿಗೆ. ಏನೋ ಅವ್ರು ಏನೋ ಕೇಳ್ಕೊಂಡಿರ್ತಾರಪ್ಪ, ನಮಗೇನು ಗೊತ್ತು ಒಳಗಡೆ. ಸರಿ, 2 ತಿಂಗಳಲ್ಲಿ ಅದೆಷ್ಟೋ 20,000 22,000 ದುಬೈಗೆ ಹೋಗಿ ಬಂದಿದ್ದು ವಿಚಾರ ಎಲ್ಲ ರನ್ಯಾ ರಾವ್ ಯಾಕೆ ಹೋಗಿದ್ದಾರೆ ಅಂತೆಲ್ಲ ಏನೋ ಕೇಳಿದಾರಂತೆ. ನಮಗೂ ಆಶ್ಚರ್ಯ ಅದು. ಅವರು ಆಫೀಸರು ನನಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲಪ್ಪ ಅಂತ ಹೇಳಿದಾರಂತೆ. DRIನವರು ಆದರೂ ಇನ್ನೊಂದು ಸರಿ ಬನ್ನಿ ಕರಿತೀವಿ ಅಂತ ಹೇಳಿದ್ದಾರೆ ಅಂತ ಸುದ್ದಿ. ಕರೆದ್ರೆ ಹೋಗ್ತಾರೆ, ಮತ್ತೆ ಕೇಳಿದ್ರೆ ಉತ್ತರ ಕೊಡ್ತಾರೆ, ಮತ್ತೆ ಕೇಳ್ತಾರೆ, ಮತ್ತೆ ಉತ್ತರ ಕೊಡ್ತಾರೆ. ಅದೇ ಕೆಲಸ ಅಷ್ಟು. ಮಲಯಾಳಂ ಚಿತ್ರರಂಗದಲ್ಲಿ ಮತ್ತೊಂದು ಲೈಂಗಿಕ ಕಿರುಕುಳ ಆರೋಪ ಕೇಳಿಬಂದಿದೆ. ಪ್ರಮುಖ ಪಕ್ಷದ ಯುವ ನಾಯಕನೊಬ್ಬನ ಮೇಲೆ ಕಳೆದ 3 ವರ್ಷಗಳಿಂದ ಲೈಂಗಿಕ ಸಂದೇಶ ಕಳಿಸ್ತಾ ಇದ್ದಾರೆ ಅಂತ ನಟಿ ರಿನಿ ಜಾರ್ಜ್ ಅನ್ನೋರು ಆರೋಪ ಮಾಡಿದ್ದಾರೆ. ನಾನು ಆ ಪಕ್ಷದವ್ರಿಗೆ ಹೇಳಿದ್ದೀನಿ, ಆದರೆ ಅವ್ರು ಕ್ರಮ ತಗೊಳ್ಳಿಲ್ಲ. ಬದಲಾಗಿ ಪಕ್ಷದಲ್ಲಿ ಮತ್ತಷ್ಟು ಹುದ್ದೆಗಳನ್ನ ಕೊಡ್ತಾ ಹೋಗಿದ್ದಾರೆ ಅಂತ ಇತ್ತೀಚೆಗೆ ಅವರು ಸಂದರ್ಶನದಲ್ಲಿ ಹೇಳಿದರು. ಇದೇ ವಿಚಾರವನ್ನು ಪಾಲಕ್ಕಾಡ್ನ ಕಾಂಗ್ರೆಸ್ ಶಾಸಕ ರಾಹುಲ್ ಮಮ್ಕೂಟಥಿಲ್ ಪಾತ್ರ ಇದೆ ಅಂತ ಹೇಳಿ ಬಿಜೆಪಿ ಹಾಗೂ CPM ಆರೋಪ ಮಾಡಿತು. ವಿವಾದ ಬೆನ್ನಲ್ಲೇ ಶಾಸಕ ರಾಹುಲ್ ವಿರುದ್ಧ ಆಂತರಿಕ ತನಿಖೆಗೆ ಕೇರಳ ಸರ್ಕಾರ ಆದೇಶ ಕೊಟ್ಟಿದೆ. ಜೊತೆಗೆ ಪಕ್ಷದಲ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಏನು ಕೊಟ್ಟಿದ್ರು, ಸೊ ಆ ಸ್ಥಾನದಿಂದ ರಾಜೀನಾಮೆಯನ್ನು ಕೂಡ ಪಡ್ಕೊಳ್ಳಲಾಗಿದೆ. ನಾನೇನು ಕಾನೂನು ಬಾಹಿರವಾಗಿ ಏನು ಮಾಡಿಲ್ಲ, ಆಕೆ ನನ್ನ ಗೆಳತಿ, ಆಕೆ ಏನು ಹೇಳ್ತಾ ಇದ್ದಾಳೆ ಅನ್ನೋದನ್ನ ಯೋಚನೆ ಮಾಡಲಿ, ತನಿಖೆ ಆಗಲಿ ಅಂತ ಕೂಡ ಹೇಳಿದ್ದಾರೆ ರಾಹುಲ್. ಜಮ್ಮು ರೈಲು ನಿಲ್ದಾಣ ಸ್ಫೋಟಿಸುವಂಥ ಸಂದೇಶವನ್ನು ಹೊತ್ತುಕೊಂಡು ಬರ್ತಾ ಇತ್ತಂತೆ ಪಾರಿವಾಳ. ಅದನ್ನು ಪೊಲೀಸ್ನವರು ಗಡಿಯಲ್ಲಿ ಹಿಡಿದಾಕಿದ್ದಾರೆ ಪಾರಿವಾಳನ. ಸರಿ, ಈ ಥರದ್ದು ಆಗಾಗ್ಗೆ ಬರ್ತಾ ಇದೆ, ಬಲೂನ್ಗಳು, ಧ್ವಜ, ಪಾರಿವಾಳ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಭದ್ರತಾ ಸಂಸ್ಥೆಗಳನ್ನು ಹೆಚ್ಚು ಗಂಭೀರವಾಗಿ ತಗೊಂಡಿದ್ದಾರೆ ಅಂತ. ಅಂತಾರಾಷ್ಟ್ರೀಯ ಗಡಿಯ ಪ್ರದೇಶದಿಂದ ಇದು ಪಾಕಿಸ್ತಾನ ಕಡೆಯಿಂದ ಬರ್ತಾ ಇದೆ ಅಂತ ಸುದ್ದಿ. ಏನು ಮಾಡೋಕ್ಕಾಗತ್ತೆ, ನೇರವಾಗಿ ಎದುರಿಸೋಕ್ಕೆ ತಾಕತ್ತಿಲ್ದಾಗ ಪಾರಿವಾಳದ ಮೊರೆ ಹೋಗುತ್ತಾರೆ. ಮಾತಲ್ಲಿ ಮಾತ್ರ ವೀರರು, ಹೇಡಿಗಳು, ಮಾತಲ್ಲ ಮಾತ್ರ ಬುರ್ಡೆ. ಇವರು ಅನಾಮಿಕನ್ ಟೈಪ್ ಬುರ್ಡೆಗಳೇ. ಮಾಸ್ಕ್ ಒಂದು ಹಾಕಿ, ಬೋರಿ ಮಾಸ್ಕ್ ಒಂದು ಹಾಕಿಲ್ಲ, ಹಾಕ್ರೆ ಮಾಸ್ಕ್ ಅವನಿದ್ದಾನಲ್ಲ ಅಲ್ಲಿ ಬಾಟ್ಲೆ ಬೇಬಿ, ಹೌದು ಹಾಕೋಬೇಕಪ್ಪ ಅವನು. ಚೆನ್ನಾಗಿದೆ, ನಾನು ಮಾಸ್ಕ್ ಹಾಕೊಳ್ಳೋಕೆ ಬೇರೆ ಮುದ್ದಾಗಿ. ಎಸ್.